ಸರ್ ವಿಶೇಷವಾಗಿ ಈಗ ಶಿಕ್ಷಕರಿಗೂ ಕೂಡ ನೀವು ಪ್ರಶಸ್ತಿ ಕೊಡ್ತೀರಾ ಅಂತ ಕೇಳ್ಪಟ್ಟೆ ಸರ್. ಯಾವ ಕಾರಣಕ್ಕೆ ಸರ್? ಯಾಕೆಂತಂದ್ರೆ ಒಂದು ರಂಗದಲ್ಲಿ ಜನನ ಗುರ್ತಿಸೋದೇ ಬಹಳ ಕಷ್ಟ. ಈಗ ಅದು ಕೂಡ ನಮಗೆ ಶಿಕ್ಷಣ ಕೊಟ್ಟಂತಹ ಟೀಚರ್ಸ್ ನ ನೀವು ಗುರ್ತಿಸ್ತೀರಾ ಅಂತಾನೆ ಬಹಳ ಗ್ರೇಟ್ ಅನ್ಸುತ್ತೆ ಸರ್. ಗುರುಗಳು ಅಂದ್ರೆ ದೇವ್ರ ಸಮಾನ. ಇವತ್ತು ಸಮಾಜನ ತಿದ್ದಿ ಕಟ್ಟುವಂಥ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಗುರುಗಳು ಅವರಿಗೆ ವಿಶೇಷ ಸ್ಥಾನ ಇದೆ. ಎಲ್ಲರೂ ಗುರುಗಳಾಗಕ್ಕಾಗೋದಿಲ್ಲ. ಅಂಥ ಗುರುಗಳಿಗೆ ನಮ್ಮ ಸಂಘಟನೆ ಗೌರವ ಕೊಡಬೇಕು ಅಂತ ಪ್ರತಿ ವರ್ಷ ವಿದ್ಯಾವಾರಧಿ ಅಂತ ಒಂದು ಪ್ರಶಸ್ತಿ ಪ್ರದಾನ ಮಾಡ್ತೀವಿ. ಎಲ್ಲ ಭಾಗಗಳಲ್ಲೂ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸಾವಿರಾರು ಜನ ಶಿಕ್ಷಕರಿಗೆ ಇವತ್ತು ಆ ಪ್ರಶಸ್ತಿಯನ್ನು ನೀಡಿದ್ದೀವಿ. ಅಲ್ಲಿ ಆಯ್ಕೆ ಮಾಡ್ತಾರೆ ಒಂದು ತಂಡ, ಹೋಗಿ ಇಂತಿಂಥ ಶಿಕ್ಷಕರು, ಯಾಕೆಂದರೆ ಕೆಲವು ಶಿಕ್ಷಕರು ಇರ್ತಾರೆ ಮಕ್ಳಿಗೆ ಓದೋಕ್ಕಾಗಲಿಲ್ಲ ಅಂದರೆ ಅವರೇ ದುಡ್ಡನ್ನ ಕಟ್ಬಿಟ್ಟು ಫೀಸ್ನ ಕಟ್ಟಿ ಓದಿಸ್ತಾ ಇರ್ತಾರೆ. ಅಂಥ ಶಿಕ್ಷಕರನ್ನೆಲ್ಲ ಗುರುತಿಸಿ ಅವ್ರಿಗೊಂದು ವೇದಿಕೆ ಮಾಡಿ ಆ ವೇದಿಕೆಯಲ್ಲಿ ಅವ್ರ ಬಗ್ಗೆ ಎರಡು ಒಳ್ಳೆಯ ಮಾತುಗಳನ್ನ ಆಡಿ ಅವ್ರಿಗೆ ಗೌರವ ಕೊಡುವಂಥ ಕೆಲಸವನ್ನು ಮಾಡಿದಾಗ ಇನ್ನೂ 10 ಜನ ಮಕ್ಕಳಿಗೆ ಅವರು ಪ್ರೇರಣೆ ಸಿಗುತ್ತೆ. ಇನ್ನು ನಾನು 10 ಮಕ್ಕಳನ್ನ ಚೆನ್ನಾಗಿ ಹೇಳ್ಕೊಡ್ಬೇಕು, ನನ್ನ ಶಾಲೆಯಲ್ಲೂ ಒಂದು ಒಳ್ಳೆ ಮಕ್ಕಳನ್ನ ಚೆನ್ನಾಗಿ ತೀಡಬೇಕು ಅನ್ನೋದು ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಆ ಶಿಕ್ಷಕರಿಗೆ ವಿದ್ಯಾವಾರಧಿ ಅಂತ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದೀವಿ. ನನ್ನ ಸಂಘಟನೆ ಇರೋವರೆಗೂ ನಮ್ಮ ಸಂಘಟನೆ ನಾವು ಈ ಕಾರ್ಯಕ್ರಮನ ಮಾಡ್ತೀವಿ.